4 ಇಲಾಖೆಗಳಿಗೆ ದೂರು, ಕಂಪನಿಯ ಅಟ್ಟಹಾಸಕ್ಕೆ ಬೀಳುತ್ತಾ ಬ್ರೇಕ್. ಬಡ ರೈತನ ರೇಷ್ಮೆ ಬದುಕಿಗೆ ಕಂಪನಿ ಕೊಳ್ಳಿ, ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಅಂಗಳಕ್ಕೆ ಜಕ್ಕಲಿ ಅನ್ನದಾತ. ಸೆರೆಂಟಿಕಾ ಕಂಪನಿಯ ಅಕ್ರಮಗಳ ವಿರುದ್ಧ ರಾಷ್ಟ್ರಕ್ರಾಂತಿ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ. ಕಂಪನಿಯ ದರ್ಪ ವರ್ಸಸ್ ರೈತನ ಸಂಘರ್ಷ. ಅಧಿಕಾರಿಗಳು ಬಡವನ ಪರವೋ ಕಂಪನಿಯ ಕೈಗೊಂಬೆಯೋ? ಎಸ್, ಗದಗ ಜಿಲ್ಲೆಯ ಜಕ್ಕಲಿ ಗ್ರಾಮದ ರೈತನೊಬ್ಬ ಕಂಪನಿಯ ಅಟ್ಟಹಾಸದ ವಿರುದ್ಧ ಅಕ್ಷರಶಃ ಸಮರ ಸಾರಿದ್ದಾನೆ. ಕೇವಲ ಬಾಯಿ ಮಾತಿನ ಆರೋಪವಲ್ಲ, ದಾಖಲೆ ಸಮೇತ 4 ಪ್ರಮುಖ ಇಲಾಖೆಗಳ ಬಾಗಿಲು ತಟ್ಟಿದ್ದಾನೆ. ಬಡ ರೈತನ ಈ ಕಾನೂನು ಹೋರಾಟಕ್ಕೆ ಅಧಿಕಾರಿಗಳು ಸ್ಪಂದಿಸುತ್ತಾರಾ ಅಥವಾ ಕಂಪನಿಯ ಕೋಟಿ ಕೋಟಿ ಹಣದ ಮುಂದೆ ಬಡವನ ಕೂಗು ಮರೆಯಾಗುತ್ತಾ? ನೋಡಿ ನಮ್ಮ ಇಂದಿನ ವಿಶೇಷ. ಜಿಲ್ಲೆಯ ಸರ್ವೋಚ್ಚ ಅಧಿಕಾರಿಯಾದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಜಕ್ಕಲಿ ಗ್ರಾಮದ ಸರ್ವೆ ನಂಬರ್ 108ರ ಪಕ್ಕದಲ್ಲಿ ನಿಯಮ ಬಾಹಿರವಾಗಿ ನಡೆಯುತ್ತಿರುವ ಈ ಕಾಮಗಾರಿಯನ್ನು ಕೂಡಲೇ ತಡೆಹಿಡಿದು ತನಿಖೆ ನಡೆಸುವಂತೆ ರೈತರು ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಬಡ ರೈತರಿಗೆ ನ್ಯಾಯ ಒದಗಿಸುವರೇ? ಕಂಪನಿಯ ದರ್ಪ ಎಷ್ಟು ಹೆಚ್ಚಿದೆ ಎಂದ್ರೆ, ನ್ಯಾಯ ಕೇಳಲು ಹೋದ ರೈತರಿಗೆ ಕಂಪನಿಯ ಸಿಬ್ಬಂದಿ ಬೆದರಿಕೆ ಹಾಕುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ರೈತರ ಜೀವ ಮತ್ತು ಆಸ್ತಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಲಾಗಿದೆ. ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಕಂಪನಿ ಸಿಬ್ಬಂದಿಗಳ ವಿರುದ್ಧ ಎಸ್ಪಿ ಅವರು ಕಠಿಣ ಕ್ರಮ ಕೈಗೊಳ್ಳುವರೇ? ಇನ್ನು ಕಂಪನಿಯು ಸರ್ಕಾರಿ ದಾಖಲೆ ಮತ್ತು ಮ್ಯಾಪ್ಗಳನ್ನು ದುರ್ಬಳಕೆ ಮಾಡಿಕೊಂಡು ರೈತರ ಜಮೀನು ಒತ್ತುವರಿ ಮಾಡುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಸರ್ವೆ ನಂಬರ್ 108, 131/1 ಹಾಗೂ 131/2ರ ಗಡಿ ಗುರುತುಗಳನ್ನು ಕಂಪನಿಯು ಉಲ್ಲಂಘಿಸಿದೆ. ತಹಸೀಲ್ದಾರರು ಸ್ಥಳಕ್ಕೆ ಬಂದು ಮೋಜಣಿ ನಡೆಸಿ ರೈತರ ಭೂಮಿಯನ್ನ ಉಳಿಸಿ ಕೊಡುವರೇ? ಅತಿ ಮುಖ್ಯವಾಗಿ ರೇಷ್ಮೆ ಕೃಷಿಯೇ ಜೀವನೋಪಾಯವಾಗಿರುವ ಈ ಭಾಗದಲ್ಲಿ ಗಾಳಿ ಯಂತ್ರದ ಕರ್ಕಶ ಶಬ್ದ ಮತ್ತು ಕಂಪನದಿಂದ ರೇಷ್ಮೆ ಹುಳುಗಳು ನಾಶವಾಗುವ ಸಂಭವ ಬರುತ್ತೆ. ಈ ಬಗ್ಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಲಾಗಿದ್ದು, ಶಬ್ದ ಮಾಲಿನ್ಯದ ಮಾಪನ ಮಾಡಿ ರೈತರ ಜೀವನೋಪಾಯ ರಕ್ಷಿಸುವಂತೆ ಕೋರಲಾಗಿದೆ. ಎಸ್ ಬಂಧುಗಳೇ, ಈ 4 ಇಲಾಖೆಗಳಿಗೂ ಅಧಿಕೃತವಾಗಿ ದಾಖಲೆ ಸಮೇತವಾಗಿ ದೂರು ನೀಡಲಾಗಿದೆ. ಈಗ ಚೆಂಡು ಅಧಿಕಾರಿಗಳ ಅಂಗಳದಲ್ಲಿದೆ. ಬಡ ರೈತನ ಈ ಆಕ್ರೋಶಕ್ಕೆ ಬೆಲೆ ಸಿಗುತ್ತದೆಯೇ? ಅಧಿಕಾರಿಗಳು ಬಡವನ ಪರ ನಿಲ್ಲುತ್ತಾರೋ ಅಥವಾ ಕಂಪನಿಯ ಕೈಗೊಂಬೆಗಳಾಗುತ್ತಾರೋ ಕಾಯ್ದು ನೋಡಬೇಕಿದೆ. ವರದಿ ರಾಷ್ಟ್ರಕ್ರಾಂತಿ ನ್ಯೂಸ್. ನಾವು ನಿಮ್ಮೊಂದಿಗೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಗುಡ್ ಬೈ.